ರಾಜಕೀಯ ಜಿದ್ದಾಜಿದ್ದಿ ಇಲ್ಲಿ ಕಂಡು ಬರ್ತಾ ಇದೆ. ಮೈಸೂರಲ್ಲಿ ಮಹಾರಾಜ ಒಡೆಯರ್ ಅವರು ಕಣಕ್ಕಿಳಿತಾ ಇದ್ದ ಹಾಗೇನೆ ದ್ವೇಷದ ರಾಜಕೀಯವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ? ಯಾಕೆ ಅಂತಂದ್ರೆ 1996ರಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಜಿದ್ದಾಜಿದ್ದಿನ ರಾಜಕೀಯ ನಡೀತಾ ಇದೆಯಾ? ದೇಶದ ರಾಜಕಾರಣ ನಡೀತಾ ಇದೆಯಾ? ಅಖಾಡಕ್ಕಿಳಿದ್ರು ಅಂತೇಳಿ ರಾಜಮನೆತನದ ವಿರುದ್ಧ ಸೇಡಿನ ರಾಜಕಾರಣ ಏನಾದರೂ ಮಾಡ್ತಾ ಇದ್ದಾರಾ? ಏನದು ಬೆಂಗಳೂರು ಅರಮನೆ ಕಥೆ? ಯದುವೀರ್ ಬಿಜೆಪಿ ಅಭ್ಯರ್ಥಿ ಆದ ಬೆನ್ನಲ್ಲೇ ಹಳೆ ಕೇಸ್ ಓಪನ್ ಆಗುತ್ತಾ? ನಿನ್ನೆ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗೆ ಅದು ಕೇಸ್ ಏನಾಯಿತು ಅಂತ ಕೇಳಿದ್ರಂತೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಮೈದಾನದ ವ್ಯಾಜ್ಯ. ಈ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ಇದು ರಾಜ್ಮಹಲ್ ಗ್ರೌಂಡ್, ರಾಜ್ಮಹಲ್ ಅರಮನೆ ಇದು. ಓಕೆ, ಬೆಂಗಳೂರಲ್ಲಿರುವಂಥದ್ದು. 1996ಅಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಾರೆ. ಆಗ ವಿತ್ತ ಸಚಿವರಾಗಿರ್ತಾರೆ ಸಿದ್ದರಾಮಯ್ಯನವರು. ಆಗ ಸರ್ಕಾರದ ರಾಜಸ್ವವನ್ನು ಹೆಚ್ಚು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದಾಗ ಈ ಅರಮನೆ ಮೈದಾನ ಇದೆಯಲ್ಲ, 417 ಎಕರೆ ಇದೆ, ಅದನ್ನು ಮಾರಾಟ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾರೆ. ಮಾರಾಟ ಅಂತಂದರೆ ರಾಜರಿಂದ ತಗೊಂಡು ರಾಜರಿಗೆ ಒಂದು ರಾಯಲ್ಟಿ ಕೊಟ್ಟು ಅದನ್ನು ತಗೊಳ್ಳೋದು ಅಂತ ಒಂದು ವಿಧೇಯಕ ಮಂಡಿಸ್ತಾರೆ. ಇದರ ವಿರುದ್ಧವಾಗಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಎತ್ತಿ ಹಿಡಿಯುತ್ತೆ. ಆಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ, ಈ 417 ಎಕರೆಯಲ್ಲಿ ಹೊಸ ಕಟ್ಟಡ ಕಟ್ಟಬಾರದು, ಹೀಗೆಲ್ಲ ಇರುತ್ತೆ. ಅಲ್ಲಿಂದ ಇಲ್ಲಿ ತನಕ ಸುಪ್ರೀಂ ಕೋರ್ಟಲ್ಲೇ ಇದೆ ಕೇಸು. ನಿನ್ನೆ ಸಿದ್ದರಾಮಯ್ಯ ಕೇಳಿದ್ದಾರಂತೆ ಮುಖ್ಯ ಕಾರ್ಯದರ್ಶಿಗೆ, ಏನಾಯ್ತು ರೀ ಕೇಸು ಅಂತ ಕೇಳಿದ್ದಾರಂತೆ. ಯಾಕಂದರೆ ಈಗ ರಸ್ತೆ ಅಗಲೀಕರಣ ಮಾಡಬೇಕು. ನೀವು ನೋಡ್ತೀರಲ್ಲ, ನಲಪಾಡು, ಆಮೇಲೆ ಏನು ಗ್ಲಾಸ್ ಹೌಸು, ಆಮೇಲೆ ಗಾಯತ್ರಿ ವಿಹಾರು, ಅದೆಲ್ಲ ಸೇರಿ 417 ಎಕರೆ. ಸೊ ಈಗ ಕೇಸ್ ವಾಪಸ್ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾರೆ. ಮಹಾಸ್ವಾಮಿಗಳೇ, ಅದೇನಾಯಿತು, ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಕೊಡಿ ಅಂತ ಕೇಳ್ತಾರಾ ಅಂತ. ಇದು ಯಾಕೆ ಅಂತಂದರೆ, ಯದುವೀರ್ ಅವರಿಗೆ ಸೇರಿದಂತಹ ಸೊತ್ತು, ಅದನ್ನು ಈ ರಾಜಕೀಯ ವೈರತ್ವಕ್ಕಾಗಿ ರಾಜ್ಯ ಸರ್ಕಾರ ಮತ್ತೆ ರೀಓಪನ್ ಮಾಡುತ್ತಾ ಅನ್ನುವಂಥ ಡೌಟ್ ಶುರುವಾಗಿದೆ. ನಾನು ವಹಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಸುಮಾರು 15 ಎಕರೆ ಜಮೀನನ್ನು ನಾವು ವಶ ಮಾಡಿಕೊಂಡು ಪ್ಯಾಲೇಸ್ ಸುತ್ತ ರೋಡ್ ವೈಡನಿಂಗ್ ಮಾಡೋದಕ್ಕೆ ಪ್ರಸ್ತಾವನೆ ಇತ್ತು. ಅದನ್ನು ನಂತರ ಅದು ಕೋರ್ಟಿಗೆ ಹೋಯಿತು. ಕೋರ್ಟ್ನಲ್ಲಿ ನಡ್ಕೊಂಡು ಬರ್ತಾಯಿತ್ತು ಇಷ್ಟು ದಿವಸ. ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರಿಗೆ ಸುಪ್ರೀಂ ಕೋರ್ಟ್ನವರೇ ಅಪಿಯರ್ ಆಗೋಕ್ಕೆ ಹೇಳಿದ್ದಾರೆ. ಈ ಮಧ್ಯದಲ್ಲಿ ಕ್ಯಾಬಿನೆಟ್ಟಲ್ಲಿ ಡಿಸಿಷನ್ ಕೂಡ ತೊಗೊಂಡಿದ್ದೇವೆ. ಇದನ್ನು ರಸ್ತೆ ಅಗಲೀಕರಣ ಮಾಡೋದು ಸೂಕ್ತ, ಈ ಏನು ಬೆಳೀತಾ ಇರ್ತಕ್ಕ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಜಾಮ್ ಆಗ್ತಕ್ಕಂಥದ್ದು ಸಾರಿಗೆ ಸರಿಯಾಗಿ ಆಗೋದಿಲ್ಲ ಅಂಥೇಳಿ ನಾವು ನಿನ್ನೆ ಕ್ಯಾಬಿನೆಟ್ಟಲ್ಲಿ ಕೂಡ ತೀರ್ಮಾನವನ್ನು ತಗೊಂಡಿದ್ದೇವೆ. ಅದನ್ನು ಕೋರ್ಟಿಗೆ ರಿಪೋರ್ಟ್ ಮಾಡ್ತಾರೆ ನಮ್ಮ ಚೀಫ್ ಸೆಕ್ರೆಟರಿ ಅವರು.